ಕೋಟಿ ಡೀಲ್ ಅಂತಪ್ಪ. ಬುರುಡೆ ಗ್ಯಾಂಗ್ನವರು ಡೀಲ್ ಅಂತೆ. 200 ಕೋಟಿ ಡೀಲ್ ಅಂತ ರೀ. SIT ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಗಿರೀಶಣ್ಣ, ಮಹೇಶಣ್ಣ ಇವರೆಲ್ಲ 200 ಕೋಟಿ ಸೇಲ್ ಆಗಿಬಿಟ್ಟಿದಾರಂತೆ. ದುಡ್ಡು ತಗೊಂಡ್ಬಂದು ಇಲ್ಲಿ ಮಂಜುನಾಥ ಸ್ವಾಮಿ ಮತ್ತು ಧರ್ಮಸ್ಥಳದ ಕಾಮಕರನ್ನು ಟಾರ್ಗೆಟ್ ಮಾಡಿದ್ದಾರಂತೆ. ಅವರೇನು ಅತ್ಯಾಚಾರ ಮಾಡಿಲ್ಲ, ಅನಾಚಾರ ಮಾಡಿಲ್ಲ, ಕೊಲೆನೇ ಮಾಡಿಲ್ಲ, ಏನೂ ಮಾಡಿಲ್ಲ. ಇವರು ಮಾತ್ರ ದುಡ್ಡು ಇಸ್ಕೊಂಡು ಅವ್ರ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ. ಉಗ್ರಪ್ಪನ ವರದಿ ಸಮೇತ ಸುಳ್ಳು. SIT ಅಧಿಕಾರಿಗಳಿಗೆ ಬಾಂಗ್ಲೆ ಗುಡ್ಡದಲ್ಲಿ ಏನೆಲ್ಲ ಸಿಕ್ಕಿದೆಯಲ್ಲ, ಮಾನವನ ಆಸ್ತಿ ಪಂಜರದ ಮೂಳೆಗಳು, ಇವೆಲ್ಲ ಸುಳ್ಳ. ಇದ್ರ ಬಗ್ಗೆ ಧ್ವನಿ ಮಾಡ್ತಾ ಇಲ್ಲ ರೀ. ಬುರುಡೆ ಮಾಧ್ಯಮದವರು ಧ್ವನಿ ಮಾಡ್ತಾ ಇಲ್ಲ. ಬುರುಡೆ ಭಾಷಣ ಕೇಳಿ ಕೇಳಿ ಸಾಕಾಗೋಯ್ತು ಕಣ್ರಿ ನಮಗಂತೂ. ನ್ಯಾಯ ಯಾವಾಗ ಸಿಗುತ್ತೋ ಯಾವಾಗ ಬಿಡುತ್ತಂತ ಕಾಯ್ತಾ ಇರೋ ಹೊತ್ತಿನಲ್ಲಿ ಈ ಬುರುಡೆ ಮಾಧ್ಯಮಗಳು ಈಗೊಂದು ದೊಡ್ಡ ಟ್ವಿಸ್ಟ್. 200 ಕೋಟಿ 2,000 ಕೋಟಿಗಳಿಗೆ ನೀವು ಡೀಲ್ ಆಗಿರ್ತಕ್ಕಂಥದ್ದು ನಿಮ್ಮ ಟೀಮ್. ಅಂದರೆ ಅದರಲ್ಲಿ ಒಬ್ಬ ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಇನ್ನೊಬ್ರು ಇರ್ಬೋದು. ನಮ್ಮ ಅಭಿಪ್ರಾಯ ರೀ, ನಮಗೆ ಅನುಮಾನ ಬರ್ತಾ ಇದೆ. ನೀವು ಈಗೆಲ್ಲ ಹೇಳ್ತಾ ಇದ್ದೀರಲ್ಲ 200 ಕೋಟಿ ಅಂತ, ಅದಕ್ಕೆ ನಮಗೆ ಅನುಮಾನ ಬರ್ತಾ ಇದೆ. ದಯವಿಟ್ಟು ಉನ್ನತ ಮಟ್ಟದ ಅಧಿಕಾರಿಗಳು 2,000 ಕೋಟಿಗೆ ಡೀಲ್ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದ್ರ ಬಗ್ಗೆ ತನಿಖೆ ಮಾಡಿ ಅವ ಸತ್ಯಾಂಶ ಎಲ್ಲರಿಗೂ ಗೊತ್ತಾಗಲಿ. ಸೌಜನ್ಯ ಹೋರಾಟಗಾರರು ಏನಾದರೂ ಷಡ್ಯಂತ್ರ ಮಾಡಿದರೆ ಒಳಗಾಕಿ. ಈ ಮಾಧ್ಯಮದವರು, ರಾಜಕಾರಣಿಗಳು ಇನ್ನೊಬ್ರು ಏನಾದ್ರು ಷಡ್ಯಂತ್ರ ಮಾಡಿದ್ರೆ ಅವ್ರನ್ನ ಒದ್ದು ಒಳಗಾಕಿ. ಗಜ್ಮ ಮಾಡಿಬಿಡಿ. ನಮಗೇನು ತೊಂದರೆ ಇಲ್ಲ. ಎಲ್ಲರನ್ನ ಸೇರಿಸ್ಕೊಂಡೆ ಯಾರು ತಪ್ಪು ಮಾಡಿದಾರೆ ಅವರಿಗೆ. ಓಕೆ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅವರಿಗೆ ಸ್ವಾಗತ, ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಹಾರ್ದಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದಲ್ಲಿ SIT ತಂಡ ಏನು ರಚನೆ ಆಯ್ತಲ್ಲ, ಆದರೆ ಬುರುಡೆ ಗ್ಯಾಂಗ್ನವರು ಅಂದರೆ ಗಿರೀಶ್ ಮಟ್ಟಣ್ಣ, ಮಹೇಶ್ ಅಣ್ಣ, ಜಯಂತಣ್ಣ ಇವರೆಲ್ಲ 200 ಕೋಟಿ ಬಜೆಟ್ ಮಾಡಿ ಅದರಲ್ಲಿ ಚಿನ್ನಯ್ಯನಿಗೆ 50 ಲಕ್ಷ, ಯೂಟ್ಯೂಬರ್ಗೆ ಇಷ್ಟು ಲಕ್ಷ, ಈ ಯೂಟ್ಯೂಬರ್ಗೆ ಇಷ್ಟು ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಿಲ್ಲ ಸ್ವಾಮಿ. ಈ ಥರ ನಾ ಪ್ರಸಾರ ಮಾಡ್ತಕ್ಕಂಥದ್ದು 200 ಕೋಟಿ ಡೀಲ್ ಆಗಿರ್ತಕ್ಕಂಥದ್ದು ಸತ್ಯ. 200 ಕೋಟಿ ಡೀಲ್ ಆಗಿರ್ತಕ್ಕಂಥದ್ದು ಸತ್ಯ. ಅದು ಯಾರಿಗೆ ಎತ್ತ ಎಂಬುದು SITಯಿಂದ ಗೊತ್ತಾಗಬೇಕು. ಅಕಸ್ಮಾತ್ತಾಗಿ ಬೇರೆ ಯಾವುದೋ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ ಆ ಟೀಮಿಂದ ಗೊತ್ತಾಗದ ಸಮೇತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. 200 ಕೋಟಿಗೆ ಡೀಲ್ ಆಗಿರ್ತಕ್ಕಂಥ ಬುರುಡೆ ಮಾಧ್ಯಮಗಳು, ಬುರುಡೆ ಗ್ಯಾಂಗ್ನವ್ರು ನಾವಲ್ಲ ರೀ. ಬುರುಡೆ ಬಿಡ್ತಕ್ಕಂಥವ್ರು ಅವರು ಬುರುಡೆ ಬಿಡ್ತಕ್ಕಂಥ ಬುರುಡೆ ಮಾಧ್ಯಮಗಳು 200 ಕೋಟಿಗೆ ಡೀಲ್ ಆಗಿರಬಹುದು. ಇದು ಸತ್ಯ. ಇದು ತನಿಖೆ ಮಾಡಿ, ಪಕ್ಷಾತೀತವಾಗಿ ತನಿಖೆ ಮಾಡಿದ್ರೆ ಖಂಡಿತವಾಗಿ ಗೊತ್ತಾಗುತ್ತೆ. ನೋಡಿ, ಸೌಜನ್ಯ ವಿಚಾರ ಸುಪ್ರೀಂ ಕೋರ್ಟಲ್ಲಿ ಬಂದಾಗ ಅಕಸ್ಮಾತ್ತಾಗಿ ಧರ್ಮಸ್ಥಳದಲ್ಲಾಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಪ್ರಸಾರ ಮಾಡಿದರೆ ಮಾಡಲ್ಲ. ಆದರೆ ಯಾವುದೋ ವಿಚಾರಗಳನ್ನು ತಗೊಂಬಂದ್ಬಿಟ್ರೆ ಸಾಕು, ಧರ್ಮಸ್ಥಳದ ದನಿಗಳ ಪರವಾಗಿ ಏನಾದರೂ ಮ್ಯಾಟ್ರ್ ಬಂದರೆ ಸಾಕು, ಬಂದ್ಬಿಡ್ತಾರೆ. ತಕ್ಕ ಇದು ನಂದಿಷ್ಟು ನಿಂದಿಷ್ಟು ಅಂತೇಳಿ ಬಂದ್ಬಿಡ್ತಾರೆ. ಯಾಕೆ ಬರ್ತಾರೆ? ಅದೇ 200 ಕೋಟಿಗಳ ಡೀಲ್. ನಮಗನ್ಸುತ್ತೆ, ನಿಮಗೇನನ್ಸುತ್ತೋ ನನಗಂತೂ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ಇವರು 200 ಕೋಟಿ ಅಲ್ಲ, ಬರೀ 1 ಕೋಟಿ 2 ಕೋಟಿ 3 ಕೋಟಿ 10 ಕೋಟಿ ಬೇಕಾದರೂ ಡೀಲ್ ಆಗಿದ್ದರೆ ನಮ್ಮ ಸೌಜನ್ಯ ಹೋರಾಟಗಾರರು ಮಹೇಶಣ್ಣ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಜಯಂತ್ ಅವರು ಮತ್ತಿತರ ಬೇಜಾನ್ ಹೋರಾಟಗಾರಿದ್ದಾರೆ. ಇವರು ಏನಾದರೂ ಡೀಲ್ ಆಗಿದ್ದರೆ ಅಥವಾ ಷಡ್ಯಂತ್ರ ಮಾಡಿದರೆ, ಮಂಜುನಾಥ ಸ್ವಾಮಿಯನ್ನು ಇಟ್ಟುಕೊಂಡು ಷಡ್ಯಂತ್ರ ಮಾಡಬೇಕು ಅಂತ ಪ್ರಯತ್ನ ಮಾಡಿದರೆ SIT ಅಧಿಕಾರಿಗಳು ಇವ್ರನ್ನ ಬಿಡ್ತಿದ್ರ? ಸುಮ್ಮನೆ ಹಾಕೊಂಡು ಗಜ್ಮ ಮಾಡ್ತಿದ್ದಿಲ್ವಾ? ಹೇಳಿ ಸ್ನೇಹಿತರೆ, ಗಜ್ಮ ಮಾಡ್ತಿದ್ದಿಲ್ವಾ? ಏನ್ರಿ ಹೇಳ್ತಿದ್ದೀರಾ? 200 ಕೋಟಿ ಅಲ್ಲ ರೀ, ಬರೀ 1 ರೂಪಾಯಿ ಇದರಲ್ಲಿ ಸೌಜನ್ಯ ಹೋರಾಟಗಾರ ತಿಂದಿದ್ದಾರೋ ಅಥವಾ ಬೇರೆ ತಿಂದಿದ್ದಾರೋ ಪತ್ತೆ ಮಾಡಿ ಸ್ವಾಮಿ. ಪತ್ತೆ ಮಾಡಿ ನಮ್ಮ ಹೋರಾಟಗಾರರನ್ನು, ನನ್ನನ್ನು ಸೇರಿಸ್ಕೊಂಡು ಎಲ್ಲರನ್ನ ಬೆಂಡೆತ್ತಿ ಒಳಗಾಕಿ ಎಲ್ಲರನ್ನ ಗಜ್ಮ ಮಾಡಿ ನಾವು ಬ್ಯಾಡ ಅಂತ ಹೇಳ್ತಾನೇ ಇಲ್ಲ. ಆದರೆ ನೀವು ಒಂದು ದೊಡ್ಡ ಮಾಧ್ಯಮದವರು ಈ ಥರ ಪ್ರಸಾರ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ಚಿನ್ನಯ್ಯ ಆಗಲೇ ಯಾಕೆ ಹೇಳಿಲ್ಲ, ಈಗ ಯಾಕೆ ಹೇಳ್ತಿದ್ದಾನೆ? 200 ಕೋಟಿ ಡೀಲ್ ಆಗಿದೆ, ನನಗೆ 50 ಲಕ್ಷ 10 ಲಕ್ಷ
ಏನ್ರಿ ಹೇಳ್ತಾ ಇದ್ದೀರಾ ಮೀಡಿಯಾದವ್ರೇ? ಸ್ನೇಹಿತರೆ, ಈ ಮೀಡಿಯಾದಲ್ಲಿ ಬರ್ತಕ್ಕಂಥ ಮಾಹಿತಿ ಎಷ್ಟರ ಮಟ್ಟಿಗೆ ಸರಿ ಇರಬಹುದು? 200 ಕೋಟಿ ಅಲ್ಲ ರೀ, ಬರೀ 1 ಕೋಟಿ 2 ಕೋಟಿ ಡೀಲರ್ ಸಮೇತ SIT ಅಧಿಕಾರಿಗಳು ಹಾಕೊಂಡು ಬೆನ್ನತ್ತಿ ಗಜ್ಮ ಮಾಡಿ ಒಳಕ್ಕೆ ಹಾಕ್ಬಿಡಾರೆ. ಈ ಸತಿ ಇವರೇ ಷಡ್ಯಂತ್ರ ಮಾಡಿರ್ತಕ್ಕಂಥದ್ದು. ಕೇರಳದಿಂದ ಅಲ್ಲಿಂದ ಇಲ್ಲಿಂದ ಫಾರಿನಿಂದ ದುಡ್ಡು ತಗೊಂಬಂದ್ಬಿಟ್ಟಿದ್ದಾರೆ. ಮುನಿಸ್ವಾಮಿನ ಟಾರ್ಗೆಟ್ ಮಾಡಿ ಈ ಥರ ಎಲ್ಲ ಮಾಡ್ತಾಯಿದ್ರು. ಅದೇ ನೀವು ಹೇಳ್ತಾ ಇದ್ರಲ್ಲ, ಕಾಮಂದನೋ ಅಥವಾ ಇನ್ನೊಬ್ಬ ನನಗಂತೂ ಗೊತ್ತಿಲ್ಲ, ಅವನ ಮೇಲೆಲ್ಲ ಷಡ್ಯಂತ್ರ ಮಾಡ್ಬೇಕಂತೇಳಿ ಈ ಥರ ದುಡ್ಡು ಇಸ್ಕೊಂಡು ಮಿಂಗಲ್ ಆಗಿಬಿಟ್ಟಾರಂತೇಳಿ ತನಿಖೆಯಿಂದ ಪ್ರೂವ್ ಮಾಡ್ಕೊಂಡು ಏನು ಬೇಕಾದ್ರೂ ಮಾಡ್ತಿದ್ರು. 1 ವರ್ಷ ಆಗಕ್ಕೆ ಬಂತು ಹೆಚ್ಚು ಕಡಿಮೆ. ಯಾಕೆ ಮಾಡಿಲ್ಲ? ಪ್ರೂವ್ ಮಾಡೋಕ್ಕೆ ಯಾಕೆ ಆಗಿಲ್ಲ? 5G ಕಾಲ ರೀ ಇದು. ಹಿಂದಿನ ಕಾಲದಾಗೆಲ್ಲ ಇರ್ತಕ್ಕಂಥದ್ದು. ನಾವು ಈಗಲೇ ಮುಂದೆ ಅವರ್ಸಲ್ಲಿ ವಿತಿನ್ ಡೇಸಲ್ಲಿ ಇವ್ರು ಏನಾದರೂ ಷಡ್ಯಂತ್ರ ಮಾಡಿದರೆ ತಗೊಂಡೋಗಿ ಗಜ್ಮ ಮಾಡ್ತಿದ್ರು. ಗೊತ್ತಿನಲ್ಲಿ ಲೋ ಫಾರ್ ಮಾಧ್ಯಮಗಳೇ ಇಷ್ಟೊತ್ತಿಗೆ ಗಜ್ಮ ಮಾಡ್ತಿದ್ರು ನಮ್ಮ ಹೋರಾಟಗಾರರನ್ನು. ಗಿರೀಶ್ ಮಾಟಣ್ಣನ, ಮಹೇಶ್ ಅಣ್ಣನ, ಜಯಂತಣ್ಣ ಎಲ್ಲರೂ ತಗೊಂಡೋಗಿ ಗಜ್ಮ ಮಾಡ್ತಿದ್ರು. ಯಾಕೆ ಮಾಡ್ತಾ ಇಲ್ಲ? ಅಲ್ಲಿ ಏನು ಬದನೆಕಾಯಿ ಇಲ್ಲ ರೀ. ಸತ್ತಿರ್ತಕ್ಕಂಥ ಹಿಂದೂಗಳಿಗೆ ನ್ಯಾಯ ಕೇಳ್ತಕ್ಕಂಥದ್ದು, ಬಕೆಟ್ ಹಿಡಿತಕ್ಕಂಥದ್ದು ನೀವು, ಇವರೆಲ್ಲ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಬಲಿಷ್ಠ ಒಂದು ದೊಡ್ಡ ಫ್ಯಾಮಿಲಿ ವಿರುದ್ಧವಾಗಿ ಎಲ್ಲ ನಿಂತ್ಕೊಂಡಿಲ್ಲ. ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಬೇಕು. ಈ ಫ್ಯಾಮಿಲಿಯಿಂದ ಏನಾದರೂ ಅನ್ಯಾಯ ಆಗಿದಾ ಇಲ್ವಾ ಎಂಬುದು ತನಿಖೆಯಿಂದ ಗೊತ್ತಾಗಬೇಕು. ಈಗೇನು ಚಿನ್ನಯ್ಯ ಹೋಗಿದ್ದಾನಲ್ಲ ಹೈಕೋರ್ಟ್ಗೆ, ಭಾಳ ಒಳ್ಳೆ ಕೆಲಸ ಮಾಡಿದ್ದಾನೆ. ನಮ್ಮ ಗಿರೀಶ್ ಅಣ್ಣ, ಮಹೇಶ್ ಅಣ್ಣ ಸತತವಾಗಿ ಪ್ರಯತ್ನ ಮಾಡ್ತಾಯಿದ್ರು ತನಿಖೆ ವರದಿಯನ್ನು ಒಪ್ಪಿಸಿ ಅಂತ. ಯಾರೂ ಕೈ ಕೊಡ್ತಾನೇ ಇಲ್ಲ. ಆ ವರದಿ ಮಾತ್ರ ಸರ್ಕಾರದ ತೆಕ್ಕಿಗೆ ಹೋಗಿದೆ, ಅವ್ರು ಎಲ್ಲಿ ಪಬ್ಲಿಷ್ ಮಾಡ್ತಾನೇ ಇಲ್ಲ. ಈಗ ಕೋರ್ಟ್ ಆದೇಶ ಬಂದಮೇಲೆ ಏನಾದರೂ ಪಬ್ಲಿಷ್ ಮಾಡ್ತಾರ ಅಂತ ನೋಡೋಣ. ಅದು ಹೆಂಗಿರುತ್ತೋ ಹಂಗೆ ಪ್ರಸಾರ ಮಾಡ್ತೀರಾ? ನಿಮ್ಗೆ ದಮ್ಮು ತಾಕತ್ತು ಇದೆಯಾ? ಅವಾಗ ಮಾಡಿ, ಒಪ್ಕೊಂತೀನಿ ನೀವು ಗಂಡಸರು ಅಂತ, ಅಂದರೆ ಗಂಡಸ್ತರ ಮಾಧ್ಯಮಗಳಂತ ಒಪ್ಕೊಂತೀವಿ. ಅಲ್ಲೇ ತಗ ನೀವೇನು ಬಕೆಟ್ ಮಾಧ್ಯಮಗಳೇ, ನೀವು ಬಿಡಿಗಾಸಿಗೂ ಕಿಮ್ಮತ್ತಿಲ್ಲದ ಮಾಧ್ಯಮಗಳಂತೇಳಿ ಇಡೀ ರಾಜ್ಯ ಜನತೆ ನಿಮ್ಮ ಸುದ್ದಿಯನ್ನು ನೋಡಿ ಬೇಸತ್ತೋಗಿದ್ದಾವ್ರಿ. ಒಂದು ಸೈಡ್ ತನಿಖೆ ಮಾಡಬಾರ್ದು, ಒಂದು ಸೈಡ್ ಪಬ್ಲಿಷ್ ಮಾಡಲೇಬಾರ್ದು, 2 ಸೈಡ್ ಮಾಡಬೇಕು. ಇದು ಮಾಧ್ಯಮ ಅಂದರೆ ಒಪ್ಕೊಳ್ತಕ್ಕಂಥದ್ದು. ಇದು ಮಾಧ್ಯಮ ಅಂತ ನಾವು ಒಪ್ಕೊಳ್ತಾರೆ. ಬಂದಮೇಲೆ ನಾವೇ ಒಪ್ಕೊಂತೀವಿ ರೀ, ಮಾಧ್ಯಮದಲ್ಲಿ ಕರೆಕ್ಟ್ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ನೀವು ಆ ಥರ ಮಾಡ್ತಾ ಇಲ್ಲ ಅಲ್ವಾ? ನೋಡಿ, ಅಲ್ಲಿ ಒಬ್ಬ ಕೇರಳ ಕೊಚ್ಚಿ ಹಿಂದೂಗಳ ಮಧ್ಯೆ ಸಾಬ್ರನ್ನ ಕರ್ಕೊಂಬಂದು ಹೊಡಿಸ್ತೀನಿ, ದಂಗೆ ಮಾಡ್ತೀನಿ ಅಂಥವ್ರನ್ನ ಗಡೀಪಾರು ಮಾಡಿ, SIT ಅಧಿಕಾರಿಗಳೇ, ನಮ್ಮ ಕರ್ನಾಟಕದ ಪೊಲೀಸ್ನವರೇ ಅಂಥವ್ರನ್ನ ಗಡೀಪಾರು ಮಾಡಿ ಕೋಮ ಗಲಭೆ ಸೃಷ್ಟಿಸುವಲ್ಲಿ ನಂಬರ್ 1 ಪ್ರಯತ್ನ ಮಾಡ್ತಾ ಇದ್ದಾರೆ ಎಂಬುದು ಮೇಲ್ನೋಟ ಕಾಣ್ತಾ ಇಲ್ವಾ ನಿಮಗೆಲ್ಲ? ನಮಗಂತೂ ಕಾಣ್ತಾ ಇದೆ. ಜಾತಿಗಳ ಮಧ್ಯೆ, ಹಿಂದೂಗಳ ಮಧ್ಯೆ ಈ ರೀತಿ ಮಾಡ್ತಕ್ಕಂಥ ಅನಿಷ್ಟ ಕಾಸರಗೋಡು ಎಂಬವರಿಗೆ ಗಡೀಪಾರು ಮಾಡಿ ಈಗ ತಗೊಂಡೋಗಿ ಜೈಲಿಗೆ ಹಾಕಿದ್ರೆ ನನಗೆ ಗೊತ್ತಿಲ್ಲ. ಈಗ ಬಂದಿರತಕ್ಕಂಥ ಮಾಹಿತಿ ಏನಂದರೆ ಅವರಿಗೆ ಜಾಮೀನು ಸಿಕ್ಕಿಲ್ಲಂತೆ. ಈ ಥರ ಬೇರೆ ಜಾತಿಯವರನ್ನ ಎತ್ಕೊಳ್ತಾ, ಬೇರೆ ಧರ್ಮದವರನ್ನು, ಬೇರೆ ಜಾತಿಗಳನ್ನು ನಿಂದನೆ ಮಾಡ್ತಕ್ಕಂಥದ್ದು, ಅವರ ಮಧ್ಯೆ ಬೆಂಕಿಡುವಂಥ ಕೆಲಸ ಮಾಡ್ತಕ್ಕಂಥ ಇಂಥ ಹೆಣ್ಮಕ್ಳಿಗೆ ಏನು ಹೇಳ್ಬೇಕು ಹೇಳ್ರಿ? ಪಾಪ ಅಂದ್ಕೊಂಡಿದ್ಲಂಗೋ ಧರ್ಮಸ್ಥಳದ ಕಾಮನನ್ನು ಪರವಾಗಿ ನಾನು ಬ್ಯಾಟ್ ಬೀಸಿದ್ದೇನೆ, ಅವ್ರನ್ನ ಹೆಲ್ಪ್ ಮಾಡ್ತಾರಂಗೋ ಅಂತ. ಆದರೆ ಯಾರು ಹೆಲ್ಪಿಗೆ ಬಂದಿಲ್ಲ. ಇದು ಅವಳ ಬೇಸರದ ಸಂಗತಿ. ಇದು ಸೌಜನ್ಯಳ ಶಾಪ. ನಿಜವಾಗ್ಲೂ ಸೌಜನ್ಯ ಅಂತಕ್ಕಂಥದ್ದು ಸುಮ್ಮನೆ ಸೃಷ್ಟಿಯಾಗಿಲ್ಲ ರೀ. ಪಾಂಗಳದ ಸೌಜನ್ಯಳ ಹೆಸರನ್ನು ಇಟ್ಟುಕೊಂಡು ಏನೆಲ್ಲ ಅಮ್ಮ ಆಟ ಆಡಿಬಿಟ್ಲು ಅಂದರೆ, ಸೌಜನ್ಯ ಹೋರಾಟಗಾರರ ಮಧ್ಯೆ ಬೆಂಕಿ ಇಡ್ತೀನಿ, ಸೌಜನ್ಯ ಹೋರಾಟವನ್ನೇ ದಿಕ್ತಪ್ಪಿಸ್ತೀನಿ ಅಯ್ಯಮ್ಮ ಹೇಳ್ತಕ್ಕಂಥದ್ದೆಲ್ಲ ನೋಡ್ತಾ ಇದ್ದರೆ ಏನೋ ಮಾಡಿಬಿಡ್ತಾಳೆ ಅಂದ್ಕೊಂಡಿದ್ವಿ. ಓಹೋ, ಅಲ್ಲ ರೀ, ಸೌಜನ್ಯ ಹೋರಾಟಗಾರನ್ನು ದಿಕ್ತಪ್ಪಿಸುವಂಥ ಕೆಲಸ ಕೈಯಿಂದ ಆಗುತ್ತಾ? ಹೆಂಗೆ ಯೋಚನೆ ಮಾಡಿದಾಳಲ್ಲ ಅವಳು ಅಂತ ಒಂದು ಅರ್ಥ ಆಗ್ತಿಲ್ಲ ನನಗಂತೂ. ಅದು ಮತ್ತೆ ಬುರ್ಡೆ ಹೋರಾಟ ಅಲ್ಲ ಸ್ವಾಮಿ. ಸೌಜನ್ಯಗಳಿಗೆ ರೇಪ್ ಆಗಿಲ್ವಾ? ಅವಳ ಪ್ರೈವೇಟ್ ಪಾರ್ಟಲ್ಲಿ 6 ಇಂಚ್ ಮಣ್ಣು ಯಾರು ತುರಿಕೆ ಇಲ್ವಾ? ಅನ್ಯಾಯ ಆಗಿಲ್ವಾ? ಕೇಳಬಾರ್ದಾ? ಕೇಳಿದರೆ ಏನೇನೋ ಷಡ್ಯಂತ್ರ. ಸೌಜನ್ಯ ಹೋರಾಟಗಾರರು ದೇವಸ್ಥಾನವನ್ನು ಟಾರ್ಗೆಟ್ ಮಾಡಿದ್ದಾರೆ. ಸ್ವಾಮಿ, ದೇವಸ್ಥಾನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ನಾವಲ್ಲ, ನೀವು. ದೇವಸ್ಥಾನದ ಹುಂಡಿಯನ್ನು ಟಾರ್ಗೆಟ್ ಮಾಡ್ಕೊಂಡು ನೀವು ಪ್ರಸಾರ ಮಾಡ್ತಕ್ಕಂಥದ್ದು ಲೋಫರ್ ಮೀಡಿಯಾಗಳು, ನೀವು, ನಾವಲ್ಲ.
ಕಾಂಚನ 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 ಅಂತ ಹಿಂದೆ ಬೀಳ್ತಾ ಇದ್ದೀರಿ. ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ನ್ಯಾಯ ಕೊಡಿಸುವಂಥ ತಾಕತ್ತು ನಿಮಗಂತೂ ಮೊದಲೇ ಇಲ್ಲ ರೀ, ಮೊದಲೇ ಇಲ್ಲ. ಏನಿದ್ರು ನಿಮ್ಮದು ದುಡ್ಡು ದುಡ್ಡು ಡೀಲ್ ಆಗಿರ್ತಕ್ಕಂಥದ್ದು 200 ಕೋಟಿಗೆ ಡೀಲ್ ಆಗಿರ್ತಕ್ಕಂಥದ್ದು ನೀವುಗಳು, ಅಂದರೆ ಕೆಲವೊಂದು ಮಾಧ್ಯಮದವರು, ಯೂಟ್ಯೂಬರ್ಸ್ ಅಲ್ಲ. ಅದು ಏನ್ರಿ ಚಿನ್ನೈನ ಅದೇನೋ ಮಾಸ್ಕ್ ಹಾಕೊಂಡಿದ್ದಲ್ಲ, ಆ ಮಾಸ್ಕಲ್ಲಿ ಹೆಡ್ಫೋನ್ ಅಂತ, ಹೆಡ್ಫೋನ್ ಚೆಕ್ ಮಾಡಿ ನೀನು ಏನು ಮಾಡ್ತಿದ್ದಪ್ಪ, ಗೆಣಸ್ ಕೇಳ್ತಿದ್ದ? ಅಲ್ಲಿನ ತನಿಖಾಧಿಕಾರಿಗಳು ಏನು ಮಾಡ್ತಾ ಇದ್ರು ಅವರು? ಹೆಡ್ಫೋನ್ ಐತಿ, ಇನ್ನೊಂದೈತಿ ಅಂದರೆ ತಗೊಂಡೋಗಿ ಗಜ್ಮ ಮಾಡ್ತಿದ್ರು ಲೋಫರ್ಗಳ. ಸುಮ್ಮನೆ ಸುಳ್ಳು ಯಾಕೆ ಹಬ್ಬಿಸ್ತೀರಿ? ಸರಿ, ಏನೋ ಒಂದಿಲ್ಲಪ್ಪ, ಸತ್ಯಾಂಶ ಹೊರಗೆ ಬರಲಿ, ಅವಾಗ ಅದು ನೋಡೋಣ. ಈಗ 4-5 ತಿಂಗಳಿಂದ ಯಾರ ವಶದಲ್ಲಿದ್ದ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ತನಿಖೆ ವರದಿಯನ್ನು ಕೇಳ್ತಾ ಇದ್ದಾನೆ, ನಾನು ಇಂತಿಂತೆಲ್ಲ ಕೇಳಿದ್ದೆ ಹಂಗೆ ಅಂತೇಳಿ. ಸುಳ್ಳನೋ ನಿಜನೋ ಗೊತ್ತಿಲ್ಲ, ಆ ವರದಿ ಬರಲಿ. ತನಿಖೆ ಏನಾಗಿದೆ, ಷಡ್ಯಂತ್ರ ಮಾಡಿದರೆ, ಸೌಜನ್ಯ ಹೋರಾಟಗಾರರು ಷಡ್ಯಂತ್ರ ಮಾಡಿದರೆ, ಅಥವಾ 100 ಬರೀ 10 ಕೋಟಿಗೆ 5 ಕೋಟಿ 1 ಕೋಟಿಗೆ ಡೀಲ್ ಆಗಿದ್ರೆ ಸಮೇತ ಅದರಲ್ಲಿ ಷಡ್ಯಂತ್ರ ಅಂತ ಕಂಡು ಬಂದರೆ, ಕೇರಳದವ್ರದ್ದು, ಇನ್ನು ಯಾರೀ ನಮ್ಮ ಲೋಕಲ್ ರಾಮನಗರ ಮೇಡಮ್ ಅವ್ರ ಮೇಲೆ ಸಮೇತ ಒಬ್ಬೊಬ್ಬ ಮಾಧ್ಯಮದವರೇ ಏನಿದ್ದೀರಿ ನೀವು? ಮಹೇಶ್ ಅಣ್ಣ ಗಿರೀಶ್ ಅಣ್ಣ ಮದುವೆಗೆ ಬಂದು ಹೋಗಿದ್ರೆ ಅವರು, ಅದಕ್ಕೆ ಅದನ್ನು ಕೂಡ ಪ್ಲೇಟ್ ಹಿಂಗೆ ತಿರುವದ. ಅಯ್ಯೋ ಏನ್ರಿ ಇದು ಅವತಾರ? ಏನು ಬೇಕಾದ್ರೆ ಮಾಡ್ತೀರಿ ನೀವು? ಬಂದು ತೋರಿಸಿ. ನಮ್ಮ ರಾಮನಗರದ ಮೇಡಮ್ ಅವರು ಎಷ್ಟು ಕೋಟಿ ಕೊಟ್ಟಿದ್ದಾರೋ, ಆ ಚಿನ್ನಯ್ಯನಿಗೆ ಎಷ್ಟು ಲಕ್ಷ ಕೊಟ್ಟಿದ್ದಾರೋ ತಂದು ತೋರಿಸಿ. ಅವಮ್ಮ ಸಮೇತ ಕೇಸ್ ಹಾಕ್ತಿದ್ದಾಳೆ ನಿಮ್ಮ ಚಾನಲ್ ಮೇಲೆ. ಸುಮ್ಮನೆ ಅಪಪ್ರಚಾರ ಮಾಡೋದಲ್ಲ ರೀ, ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡಬೇಕು. ನಾನು ಡಾಕ್ಯುಮೆಂಟ್ ಕೊಡ್ತೀನಿ ರೀ. ಉಗ್ರಪ್ಪನ ವರದಿದೆಯಲ್ಲ ರೀ, ಉಗ್ರಪ್ಪನ ವರದಿದೆಯಲ್ಲ, ಸಹಜ ಸಾವುಗಳು ಎಷ್ಟಾಗಿವೆ, ಎಷ್ಟು ಬಿಟ್ಟಿದ್ವಿ ಅಂತೇಳಿ ಆ ವರದಿ ಇಟ್ಕೊಂಡು ತನಿಖೆ ಮಾಡಿ. ಇದರಲ್ಲಿ ಎಲ್ಲಿಂದ ಬಂದ್ರಿ ಷಡ್ಯಂತ್ರ? ಬಾಂಗ್ಲೆಗೂಡದಲ್ಲಿ SIT ಅಧಿಕಾರಿಗಳು ತಾವು ಕಂಡುಕೊಂಡಿದ್ದಾರೆ. ವಿಠಲಗೌಡ ತೋರಿಸಿರ್ತಕ್ಕಂಥದ್ದು ಬೇರೆ, ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಬೇರೆ. ಬೇಜಾನ್ ಇದಾವೆ ರೀ, ಬೇಜಾನ್ ಇದಾವೆ ಕಣ್ರಿ. ಅಲ್ಲಿ ಮೂಳೆಗಳು ನಾಯಿ ಮೂಳೆ ಅಲ್ಲ ರೀ, ನಲ್ಲಿ ಮೂಳೆ ಅಲ್ಲ ರೀ, ಮಾನವನ ಮೂಳೆಗಳು. ಅವಕ್ಕೆ ನ್ಯಾಯ ಬೇಡವಾ? FSL ರಿಪೋರ್ಟ್ ಕೂಡ ಬಂತು, ಸಹಜವಾಗಿ ಸತ್ತಿಲ್ಲ, ಅವರಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಕೊಲೆ ಮಾಡಿದ್ದಾರೆ ಎಂಬುದು ಮೇಲ್ನೋಟಕ್ಕಲ್ಲ ರೀ, FSL ರಿಪೋರ್ಟೇ ಬಂದಿದೆ. ಇದ್ರ ಬಗ್ಗೆ ನೀವು ಮಾತಾಡ್ತೀರಾ? ಮಾತಾಡಲ್ಲ. ಯಾಕೆ? ನಿಮ್ಮ ಕಾಮಂದ ನಿಮಗೆ ಗಜ್ಮ ಮಾಡ್ತಾನಲ್ವಾ, ಕಾಂಚನ ಕೊಟ್ಟಿದ್ದಾನಲ್ಲ, ಅದಕ್ಕಲ್ವಾ ಮಾತಾಡಲ್ಲ. ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ವೇರಿಯೇಷನ್ ಬಂದರೆ ಸಾಕು, ಬೌ 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 ಅಂತ ಬೌ 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 ಅಂತ ನಾಯಿ ಥರ ಬಗಳ್ತಾ ಬರ್ತಾ ಇದ್ರಿ. ಏನು ಹೇಳ್ಬೇಕು ಹೇಳ್ರಿ ನಿಮಗೆ? ನೋಡಿ ಸ್ನೇಹಿತರೆ, ಹೇಳುವುದೊಂದೇ, ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳಿಗೆ, ಅತ್ಯಾಚಾರಗಳಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ. ಇವ್ರು ಏನು ಬೇಕಾದ್ರೂ ಬಾಯಿ ಬಿಡ್ಕೊಳ್ಳಿ. ಅಕಸ್ಮಾತಾಗಿ ಸೌಜನ್ಯ ಹೋರಾಟಗಾರರು ಏನಾದರೂ ಷಡ್ಯಂತ್ರ ಮಾಡಿದರೆ ನನ್ನನ್ನು ಸೇರಿಸ್ಕೊಂಡು ಇವತ್ತೇ ಎತ್ತಾಕೊಂಡು ಹೋಗಿ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ನೋ ಟೆನ್ಷನ್ ಸ್ನೇಹಿತರೆ. ನಿಮ್ಗೆ ಹೇಳೋದಿಷ್ಟೇ, ನಾವು ಸತ್ಯದ ಪರ ನಿಂತ್ಕೊಂಡಿದ್ದೀವಿ. ಸತ್ಯ ಇವತ್ತಲ್ಲ ನಾಳೆ ಗೆದ್ದೇ ಗೆಲ್ತದೆ. ಇವರ ಹತ್ರ ದುಡ್ಡು, ಕಾಂಚಾಣ, ಅಧಿಕಾರ, ತೋಳ್ಬಲ, ಹಣಬಲ, ರಾಜಕೀಯ ಬಲ ಏನಿದ್ರೂ ಸಹ, ಈಗ ನಮ್ಮ DK ಸಾಹೇಬರು ಅವ್ರಿಗೆ ಏನು ಸಪೋರ್ಟ್ ಮಾಡಿದ್ರೆ ಸಹ ಕಾನೂನಿಗೆ ತಲೆ ಬಾಗಲೇಬೇಕು. ಇದು ಸತ್ಯ. ಮುಚ್ಚಾಕ್ಬೋದು, ಆದರೂ ಸಮೇತ ಸೌಜನ್ಯ ಎಂಬ ಶಕ್ತಿ ಇದೆಯಲ್ವಾ, ಹುಟ್ಟಿದ್ದೇಳಿಸುತ್ತದು. ಈ ಕಡೆಯಿಂದ ಮತ್ತೊಂದು ಕಡೆ. ಇದಂತೂ ಸತ್ಯ. ಸೌಜನ್ಯಳಿಗೆ ನ್ಯಾಯ ಸಿಗುವವರೆಗೂ ಈ ಹೋರಾಟ ನಿಲ್ಲಲ್ಲ. ಧರ್ಮಸ್ಥಳದ ಕಾಮಂದರಿಗೆ, ಧರ್ಮಸ್ಥಳದ ಕಾಮುಕರಿಗೆ ನಿದ್ದೆ ಮಾಡೋಕ್ಕೆ ಸೌಜನ್ಯ ಬಿಡ್ತಾ ಇಲ್ಲ. ನೋಡಿ ಸ್ನೇಹಿತರೆ, ಇವರು ತಪ್ಪಾಗಿ 200 ಕೋಟಿ ಅಂತ ಪ್ರಸಾರ ಮಾಡಿರ್ಬೋದು. 200 ಕೋಟಿ ಯಾವ ದೊಡ್ಡ ಮಹಾ ಅಲ್ಲ ಅವರಿಗೆ. ಅಭಿಪ್ರಾಯಕ್ಕೆ ನನ್ನ ಅಭಿಪ್ರಾಯ, ಒಂದು 2,000 ಕೋಟಿಗೆ ಡೀಲ್ ಆಗಿರಬಹುದು. ಅಧಿಕಾರಿಗಳು ಬೇರೆ ಯಾರೋ, ಮಾಧ್ಯಮಗಳು ಇನ್ನೊಬ್ಬರು ಗೊತ್ತಿಲ್ಲ ಸ್ವಾಮಿ, ನೀವೇನು ಬೇಕಾರೋ ಅಂದ್ಕೊಳ್ಳಿ.
ಇವರು ಕಮ್ಮಿ ಹಾಕಿಬಿಟ್ಟಿದ್ದಾರೆ, 1-0 ಕಮ್ಮಿ ಹಾಕಿಬಿಟ್ಟಿದ್ದಾರೆ. ದಯವಿಟ್ಟು 2,000 ಕೋಟಿ ಆಫರ್ ಅಂತ ಮಾಡಿಬಿಡಿ, ಇಲ್ಲಾಂದರೆ ಡೀಲ್ ಅಂತ ಮಾಡಿಬಿಡಿ, ಸರಿ ಆಗುತ್ತೆ. ಏನು ಹೇಳ್ತಾರೆ ಸ್ನೇಹಿತರೆ, ಸತ್ಯ ತಾನೆ? 200 ಕೋಟಿ ಸ್ನೇಹಿತರೆ, ಕೇರಳ ಕಡೆಯವರಿಂದ ಅಥವಾ ಬೇರೆ ವಿದೇಶದಿಂದ 200 ಕೋಟಿ ದುಡ್ಡು ಏನಾದರೂ ಹೋರಾಟಗಾರರಿಗೆ ಬಂದಿದ್ದರೆ ಒಂದೇ ಒಂದು ಸಾಕ್ಷಿ ತೋರಿಸಿ ಎತ್ತಂಗಡಿ ಮಾಡ್ಕೊಂಡು ಹೋಗ್ಬಿಡಿ. ತನಿಖೆ ಮಾಡಿದ ಮೇಲೆ 200 ಹೋಗಿ 2,000 ಕೋಟಿಗಳ ವ್ಯವಹಾರ ಇದು, ಮಾಧ್ಯಮಕ್ಕೆ 200 ಕೋಟಿ ಹೋಗಿರಬಹುದು ಎಂಬುದು ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನೆಂಬುದು ಕಾಮೆಂಟ್ ಮಾಡಿ ತಿಳಿಸಿ. ಇಂಥ ಲೋಫರ್ ಮಾಧ್ಯಮಗಳನ್ನು ದಯವಿಟ್ಟು ನೋಡಕ್ಕೆ ಹೋಗಬೇಡಿ. ಸುಳ್ಳು ಸುದ್ದಿಗಳನ್ನು ಎಲ್ಲಿ ನೋಡ್ಬೇಕ್ರಿ ನಾವು? ಏನೋ ಆಗ್ಬಿಡ್ತು. ನಾಳೆ ಜ್ವಾಲಾಮುಖಿ ನ್ಯೂಸ್ ಚಾನಲ್ ಯೂಟ್ಯೂಬ್ ಚಾನಲ್, ನಮ್ಮ ಚಾನಲ್ ಹೆಸರು ಕೂಡ ಎತ್ಕೋಬೋದು. ಇವ್ರಿಗೆ ಕೂಡ ಒಂದು 50 ಕೋಟಿನೋ 10 ಕೋಟಿನೋ 20 ಕೋಟಿನೋ ಬಂದ್ಬಿಟ್ಟ ದುಡ್ಡು ಅಂತೇಳಿ. ಎಂತ ಹೇಳೋದು ಸ್ವಾಮಿ? ಇಂಥ ಲೋಪರ್ ಮಾಧ್ಯಮಗಳನ್ನು ನಂಬಿಕೊಂಡು ಹಾಳಾಗಿ ಹೋಗ್ತಕ್ಕಂಥದ್ದು ನೀವೇ, ನಾವೇನಲ್ಲ. ನಮ್ಮ ಮನಸ್ಥಿತಿ ನಾವು ಕರೆಕ್ಟಾಗಿದ್ದೀವಿ ಸ್ನೇಹಿತರೆ. ನಾವು ಯಾರ ಕಡೆಯಿಂದನೂ ₹1 ದುಡ್ಡು ತಗೊಂಡಿಲ್ಲ. ನಮಗೆ ಏನು ಅನಿಸುತ್ತೆ ಅದನ್ನೇ ಮಾತನಾಡಿ ನಾವು ಯೂಟ್ಯೂಬಲ್ಲಿ ಹಾಕ್ತೀವಿ, ಫೇಸ್ಬುಕ್ಕಲ್ಲಿ ಹಾಕ್ತೀವಿ. ಅದೇನು ಬೇಕಾದ್ರೂ ನೀವು ಮಾಡ್ಕೊಂಡ್ಬಿದ್ರೆ ಮಾಡ್ಕೊಳ್ಳಿ, ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿವಿ. ನಾವಂತೂ ಸತ್ಯದ ಪರ ನಿಂತ್ಕೊಳ್ತಾ ಇದ್ದೀವಿ. ನಾವು ಇಲ್ಲಿ ಯಾವುದೇ ಧರ್ಮದ ಬಗ್ಗೆ ಮಾತನಾಡೋದಿಲ್ಲ, ಯಾವುದೇ ಧರ್ಮದ ಬಗ್ಗೆ ಮಾತನಾಡಲ್ಲ, ಇನ್ನೊಬ್ಬರ ಬಗ್ಗೆನೂ ಮಾತನಾಡಲ್ಲ. ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಬೇಕು, ಇಷ್ಟೇ ನಮ್ಮ ವಾದ. ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕೆ ಎಲ್ಲ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ, ಸೌಜನ್ಯ ಹೋರಾಟಗಾರರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀ ಮುನ್ಯಾತಾಯ ನಮಃ. ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ಕಾರ.